ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಕೊನೆಗೂ ಮತ್ತೆ ಬ್ಯಾಕ್ ಟು ರುಟೀನ್ ಅಂತಲೇ ಹೇಳ್ಬೋದು. ಟ್ರಿಪ್ 2 ಡೇಸ್ ಹೋಗಿದ್ವಿ ಗೋವಾಗೆ. ತುಂಬ ಚೆನ್ನಾಗಿತ್ತು, ಒಂಥರ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇನ್ನು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ ಮನೆಗೆ. ಸೊ ಮತ್ತೆ ಇನ್ನು ಸ್ಟಾರ್ಟ್ ಆಗುತ್ತೆ ಅದೇ ದಿನ, ಅದೇ ಎದ್ದಳು, ಬ್ರೇಕ್ಫಾಸ್ಟ್ ಮಾಡು, ತಿನ್ನು, ತೊಳಿ ಮಾಡು, ಅದೇ ಕೆಲಸ ಸ್ಟಾರ್ಟ್. ಸೊ ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ಆಚೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಷ್ಟೊಂದು ಬಟರ್ಫ್ಲೈಸ್ ಇತ್ತು, ಎಷ್ಟೊಂದು ಹೋಗ್ತಾ ಇತ್ತಪ್ಪ, ಹಂಗೆ ಬರ್ತಾನೆ ಇತ್ತು. ನಾನು ಎಷ್ಟೊತ್ತು 5 ನಿಮಿಷವರೆಗೂ ನಿಂತು ನೋಡ್ತಾ ಇದ್ದೆ, ಹಾಗೆ ಕಂಟಿನ್ಯೂ ಆಗಿ ಬರ್ತಾನೆ ಇತ್ತು. ಸೊ ಏನೋ ಗೊತ್ತಿಲ್ಲ, ಏನು ಸೀಸನ್ ಅನಿಸುತ್ತೆ ಗೊತ್ತಿಲ್ಲ, ಅಷ್ಟು ಬಟರ್ಫ್ಲೈಸ್ ನಾನು ತುಂಬ ದಿನ ಆದಮೇಲೆ ನೋಡಿದ್ದು, ತುಂಬ ಖುಷಿ ಆಯಿತು. ಸೊ ಅದಾದಮೇಲೆ ಯಾನ ಕೂಡ ಮಲ್ಕೊಂಡಿದ್ಲು, ಕಿರಣ್ ಕೂಡ, ಅವರು ಕೂಡ ಮಲ್ಕೊಂಡಿದ್ರು. ಹಾಗೆ ಒಂದಷ್ಟು ಬೆಳಗ್ಗೆ ಏನು ಬೇಕು ಅನ್ನೋದನ್ನ ಆರ್ಡರ್ ಮಾಡಿ ನೈಟೇ ಇಟ್ಬಿಡ್ತೀನಿ. 12 o'clock ಒಳಗಡೆ ಆರ್ಡ್ರ್ ಮಾಡಿಟ್ರೆ ಬೆಳಗ್ಗೆ ಒಂದು 5 o'clockಗೆ ಎಲ್ಲ ಡೆಲಿವರ್ ಮಾಡಿಬಿಡ್ತಾರೆ, ಎಲ್ಲ ಏನೇನು ಆರ್ಡ್ರ್ ಮಾಡಿರೋದೆಲ್ಲ. ಸೊ ಮಿಲ್ಕ್ ಕೂಡ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀವಿ, ಡೈಲಿ ಮಾಡಬೇಕನ್ನೋದ್ರೆಲ್ಲ ಆಲ್ಟರ್ನೇಟಿವ್ ಡೇಸ್ ಅವ್ರು ತೊಗೊಂಬಂದು ಕೊಟ್ಬಿಡ್ತಾರೆ. ಸೊ ಅದೊಂದು ಚೆನ್ನಾಗಿದೆ. ಸೊ ಬೆಳಗ್ಗೆ ನಮ್ಗೆ ಏನು ಬೇಕು ಫ್ರೆಶಾಗಿ ಆರ್ಡ್ರ್ ಮಾಡಿಕೊಂಡು ಕುಕ್ ಮಾಡ್ಕೋಬೋದು, ಮತ್ತು ಮೀಲ್ ಪ್ಲ್ಯಾನ್ ಕೂಡ ಮಾಡ್ಕೊಬಿಡ್ಬೋದು. ಕಿರಣ್ಗೆ ಆಲ್ರೆಡಿ ಹೇಳ್ದಂಗೆ ಒಂದು 2 ಮಂತ್ಸಿಂದ ಬಾಕ್ಸ್ ತೊಗೊಂಡು ಹೋಗ್ತಿದ್ದಾರಲ್ಲ, ಸೊ ಅವ್ರಿಗೆ ನೆಕ್ಸ್ಟ್ ಏನು ಪ್ಯಾಕ್ ಮಾಡಬೇಕನ್ನೋದೇ ಮುಂಚೆನೇ ಎಲ್ಲ ಆರ್ಡ್ರ್ ಮಾಡಿಬಿಟ್ರೆ ಬೆಳಗ್ಗೆ ಬಂದುಬಿಟ್ಟಿರುತ್ತೆ. ಹಾಗೆ ಒಂದು 2 ಡೇಸಿಂದ ನಮಗೆ ಏನೋ ಕೆಲಸದವ್ರು ಬರ್ತಾ ಇಲ್ಲ. ಸಡನ್ನಾಗಿ ಏನಾಯಿತೋ ಗೊತ್ತಿಲ್ಲ, ನಾವು ಗೋವಾಗೆ ಹೋಗಿದ್ವಲ್ಲ, ನಾನು ಹೇಳಿದ್ದೆ ಅವ್ರಿಗೆ ಮುಂಚೆನೇ 3 ಡೇಸ್ ನಾವು ಇರೋದಿಲ್ಲ, ಬರಬೇಡಿ ಅಂತ. ಅದಾದಮೇಲೆ ಅವರು ಹೇಳಿದರು, ಆ್ಯಕ್ಚುಲಿ ಅವ್ರು ಬಂದು ನೇಪಾಳಿ ಅವರು ಹೇಳಿದ್ರು ನಾವು ನೇಪಾಳ ಹೋಗ್ತಾ ಇದ್ದೀವಿ ಅಂತ. ಬಟ್ ಗೊತ್ತಿಲ್ಲ ಏನೋ, ಆಮೇಲೆ ರಿಟರ್ನ್ ಬಂದಮೇಲೆ ಅವ್ರು ಇರಲೇ ಇಲ್ಲ, ನೇಪಾಲ್ಗೆ ಹೋಗಿದ್ರು, ಮತ್ತೆ ಬರೋದು ಇಲ್ವಂತೆ ಮತ್ತೆ ರಿಟರ್ನ್ ಆಗಿ. ಸೊ ಅವ್ರ ಬದಲಾಗಿ ಇನ್ನೊಬ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿವರೆಗೂ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ವಾ. ಸೊ ಡಿಶ್ ವಾಷರ್ಗೆ ಹಾಕಿ ಮಲ್ಕೊಂಡ್ಬಿಟ್ಟೆ ನೈಟ್ ಎಲ್ಲ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅಕ್ಕಿನ ನೆನೆಸಿಟ್ಬಿಟ್ಟೆ, ಅದನ್ನು ನೆನಿಬೇಕಾಗಿತ್ತು ಹಾಕಿ. ಮತ್ತು ಹಿಟ್ಟು ಕೂಡ ಇತ್ತಲ್ವಾ, ಸೊ ಅದರಿಂದ ಪಡ್ಡು ಮಾಡೋಣ ಅಂತ ಬ್ಯಾಟರ್ ಕೂಡ ಆಚೆ ತೆಗೆದಿಟ್ಟೆ. ಹಾಗೆ ಚೆನ್ನ ದಾಲ್ ಬರುತ್ತಲ್ಲ, ಅದು ಒಂದು 10ರಿಂದ 15 ನಿಮಿಷ ನೆನಿಲಿ ಅಂತ ಅದು ಕೂಡ ನೆನೆಸ್ಬಿಟ್ಟಿಟ್ಟೆ. ಅಮ್ಮ ಮನೆಯಿಂದ ತೊಟ್ಲು ಕೊಟ್ಟಿದ್ರು, ಅಮ್ಮ ಯೂಸ್ ಮಾಡ್ತಾಯಿಲ್ಲ ಇವಾಗ, ಏನಾಗಿ ಯೂಸ್ ಆಗುತ್ತೆ, ಇಲ್ಲಿ ಕರೆಕ್ಟಾಗಿ ಆಗುತ್ತೆ, ಚಿಕ್ಕದು ಹಳೇದಕ್ಕಿಂತ ಇದು ಚೆನ್ನಾಗಿರುತ್ತೆ, ಯೂಸ್ ಮಾಡ್ಕೊಳಂಗಿದ್ರೆ ತೊಗೊಂಡೋಗು ಅಂತ. ಸೊ ಅದು ಕೂಡ ರೆಡಿ ಮಾಡಬೇಕು, ಹಾಕ್ಬೇಕೆಲ್ಲ. ಸೊ ಕಿರಣ್ ಎತ್ತಿಟ್ಟಿದ್ದಾರೆ, ರೆಡಿ ಮಾಡೋಣ ಅಂತ. ಸೊ ಫಸ್ಟ್ ಇದು ಸ್ವಲ್ಪ ದೊಡ್ಡದಾಗಿತ್ತಲ್ವ, ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಚಿಕ್ಕದಾಗಿ. ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಸೊ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೈ 1 get 1 ಸೂಜಿ ಇತ್ತು, ಉಪ್ಪಿಟ್ಟು ರವೆ, ಅದು ಕೂಡ ತರಿಸಿದೆ. ಒಂದು ಮೊಸರು ಪ್ಯಾಕೆಟ್ ಮತ್ತು ಪನ್ನೀರ್ ಕೂಡ ತರಿಸಿದೆ. ಪನ್ನೀರ್ ಚೆನ್ನಾಗಿರುತ್ತೆ, ಒಂದು ಪ್ಯಾಕೆಟ್ ಇತ್ತಂದರೆ ಏನಾದರೂ ಒಂದು ಮಾಡಬೇಕು ಅಂತ ದೋಸಿದಾಗ ಅದು ಈಸಿಯಾಗಿ ಏನಾದರೂ ರೆಸಿಪಿ ಮಾಡಿಕೊಟ್ಬಿಡ್ಬೋದು. ಏನೋ ಕೇಳಿದ್ರೆ ಏನಾದರೂ ಅದನ್ನ ಜಸ್ಟ್ ಹಂಗೆ ಮ್ಯಾರಿನೇಟ್ ಮಾಡಿ ಮಾಡಿಕೊಡ್ಬೋದು, ಈಸಿಯಾಗಿ ಆಗಿಬಿಡುತ್ತೆ. ಮತ್ತು ಹೂವು ಕೂಡ ತರಿಸಿದ್ದೆ. ಇವಾಗಂತೂ ಹೂವು ಫುಲ್ ಕಾಸ್ಟ್ಲಿ ಇರುತ್ತೆ, ಜಸ್ಟ್ ಒಂದು 30 ಗ್ರಾಮ್ಗೆ ಒಂದು 40-50 ರೂಪೀಸ್ ಹಂಗಿರುತ್ತೆ. ಸೊ ಅಷ್ಟು ಕಾಸ್ಟ್ಲಿ. ಸೊ ಯಾವಾಗ ಕಮ್ಮಿ ಆಫರಲ್ಲಿರುತ್ತೆ ಅವಾಗ ಜಾಸ್ತಿ ತರ್ಸ್ಕೊಂಡ್ಬಿಡ್ತೀನಿ. ಹಾಗೆ ಕುಂಬಳಕಾಯಿ ತರಿಸಿದ್ದೀನಿ, ಚೆನ್ನಾಗಿರುತ್ತೆ. ಅಂದರೆ ಕಟ್ ಮಾಡಿ ಇಷ್ಟು ಗ್ರಾಮ್ ಅಂತ ಹಿಂಗೆ ಕಟ್ ಮಾಡಿ ಅಷ್ಟಕ್ಕೆ ಎಷ್ಟು ಪ್ರೈಸ್ ಬರುತ್ತೆ ಅದು ಥರ ಕಳಿಸ್ತಾರೆ. ಇದು ಹೀರೆಕಾಯ್ದು ಪ್ಯಾಕಿಂಗ್ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ, ಏನೋ ಕಟ್ ಮಾಡಿ ಎಲ್ಲ ಮುರಿದೋಗ್ಬಿಟ್ಟಿದೆ, ಹಂಗೆ ಕಳಿಸಿದ್ದಾರೆ. ಏನು ಯಾವತ್ತೂ ಈ ಥರ ಮಾಡ್ತಿರಲಿಲ್ಲ, ನೀಟಾಗಿ ಬರ್ತಾಯಿತ್ತು. ಈ ಸರಿ ಏನೋ ಆ ಥರ ಬಂದಿತ್ತು, ನಂಗೆ ಅದೊಂದು ಇಷ್ಟ ಆಗಿಲ್ಲ. ಬನಾನಾ ಕೂಡ ಏನಾಗಿ ಇಷ್ಟ ಅಂತ ತರಿಸಿದೆ, ಬಟ್ ಈ ಸರಿ ಸ್ವಲ್ಪ ಹಣ್ಣಾಗಿರೋದು ಕಳಿಸ್ಬಿಟ್ಟಿದ್ದಾರೆ. ಯಾವಾಗಲೂ ಸ್ವಲ್ಪ ಹಣ್ಣಾಗಿರೋದು, ಸ್ವಲ್ಪ ಕಾಯಿ ಇರೋದು ಕಳಿಸ್ತಿದ್ರು, ಅವಾಗ ಸ್ವಲ್ಪ ವೇಸ್ಟ್ ಆಗೋದೆಲ್ಲ ಚಾನ್ಸಸ್ ಕಮ್ಮಿ ಇರುತ್ತಲ್ವ. ಸೊ ಈ ಸರಿ ಏನೋ ಹಂಗೆ ಕಳಿಸಿದ್ದಾರೆ. ಹಾಗೆ ಸ್ವಲ್ಪ ಬದನೆಕಾಯಿನೂ ತರಿಸಿದ್ದೆ, ಈ ವಾಂಗಿಬಾತ್ ಮಾಡೋಣ ಅಂತ, ಕಿರಣ್ಗೆ ಇಷ್ಟ ಅಂತ, ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ, ಸೊ ಹಾಗಾಗಿ ತರಿಸಿದ್ದೆ. ಮತ್ತು ಬೀನ್ಸ್ ಮಾಡಿದ್ದೆ. ನನಗೆ ಈ ಥರ ಬೀನ್ಸ್ ಅಂದರೆ ಇಷ್ಟೊಂದು ಆಗಲ್ಲ, ಇದು ಬಂದುಬಿಟ್ಟಿದೆ. ಇನ್ನೊಂದು ಬರುತ್ತೆ ಬಿಳಿ ಬೀನ್ಸ್ ಅಂತ, ಇನ್ನೊಂದು ಚೆನ್ನಾಗಿರುತ್ತೆ, ಅದು ಫ್ರೆಂಚ್ ಬೀನ್ಸ್, ಅದು ಅಂದ್ಕೊಂಡು ಮಾಡಿದೆ, ಬಟ್ ಮಿಸ್ಟೇಕ್ ಆಗಿಬಿಟ್ಟಿದೆ. ಹಾಗೆ ಒಂದಷ್ಟು ಪ್ರಾಡಕ್ಟ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ ಕಿಚನ್ಗೆ ಅಂತ, ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ. ನನಗೆ ಇವ್ರದ್ದು ಬ್ರ್ಯಾಂಡ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನೀವು ಇಷ್ಟು ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಒಂದು ಬೆಸ್ಟ್ ಅಂತಲೇ ನನಗನ್ಸುತ್ತೆ. ಪಡ್ಡುದು ತರಿಸಿದೆ, ನನಗೆ ಇಷ್ಟ ಆಯಿತು, ಕಾಸ್ಟ್ ಐರನ್ದು ಪಡ್ಡುದು, ಅದ್ರ ಜೊತೆ ಲಿಡ್ ಕೂಡ ಬಂದಿದೆ. ಹಾಗೆ ಒಂದು ಮಿಲ್ಕ್ ಮತ್ತು ಟೀ ಪ್ಯಾನ ತರಿಸಿದ್ದೀನಿ, ಇದರಲ್ಲಿ ಕೀರ್ ಕೂಡ ಮಾಡ್ಕೋಬೋದು, ಹಾಗೆ ಸೂಪ್ ಕೂಡ ಮಾಡ್ಬೋದು. ಮತ್ತು ಒಂದು ಪ್ಯಾನ್ ಕೂಡ ತರಿಸಿದೆ, ಇದೇನಾದರೂ ಫ್ರೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ನಂಗೆ ತುಂಬ ಇಷ್ಟ ಆಗಿದ್ದು, ಸ್ವಲ್ಪ ಡೀಪ್ ಆಗಿದೆ, ರೈಸ್ ಐಟಮ್ಸ್ ಎಲ್ಲ ಕುಕ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವಿತ್ ಲಿಡ್ ಕೂಡ ಕೊಟ್ಟಿದ್ದಾರೆ.
ಸೊ ಎದ್ದು ಇನ್ನೇನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಕಿರಣ್ ಕೂಡ ಆಫೀಸ್ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಲ್ಲ, ಸೊ ಅಷ್ಟೊತ್ತಿಗೆ ಎದ್ಬಿಟ್ಲು. ನಂಗೆ ಗೊತ್ತಿತ್ತು ಎದ್ದೊಳ್ದಾಳೆ, ಆಲ್ರೆಡಿ ಟೈಮ್ ಆಗಿತ್ತು ಎದ್ದೊಳ್ಳೋದು. ನಾನು ಯೂಶ್ವಲಿ ಎದ್ದ ತಕ್ಷಣ ಎದ್ಬಿಡ್ತಾಳೆ ಜಾಸ್ತಿ ಸರಿ. ಯಾವಾಗಾದರೂ ಒಂದು ಸರಿ ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಹಂಗೆ ಬಿಟ್ಟು ಎದ್ದೊಳ್ಳೋದು. ಸೊ ಈಗ ಎದ್ಲು ಅಲ್ಲ, ಅವಳ ಕರ್ಕೊಂಡು ಹಾಗೆ ಕಿಚನ್ ಕಟ್ಟೆ ಮೇಲೆ ಕೂರಿಸ್ಕೊಬಿಟ್ರೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಬಟ್ ಏನು ತೊಂದರೆ ಕೊಡಲ್ಲ ಪಾಪ, ಅಡುಗೆ ಮಾಡೋದೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಅದು ಬೇಕು ಇದು ಬೇಕು ಅಂತ ಎಲ್ಲ ಏನು ಕೇಳೋದಿಲ್ಲ. ಅಂದರೆ ಅವಳಿಗೆ ಅಬ್ಸರ್ವ್ ಮಾಡ್ತಾಳೆ, ಜಾಸ್ತಿ ಅಬ್ಸರ್ವ್ ಮಾಡೋದವಳು ಆ ಥರ. ಸೊ ನನ್ನ ಕೆಲಸ ಕೂಡ ಆರಾಮಾಗಿ ಆಗ್ಬಿಡುತ್ತೆ. ಸೊ ಹಾಗೆ ಎಲ್ಲ ಪಾತ್ರೆ ಎಲ್ಲ ತರಿಸಿದ್ದಾನೆ ಇಂಡಸ್ ವ್ಯಾಲಿ ಅವ್ರದ್ದು. ಸೊ ಫಸ್ಟ್ ಟೈಮ್ ಅಲ್ಲ, ಸೊ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ಟಿಕ್ಕರ್ ಎಲ್ಲ ಕೊಟ್ಟಿರ್ತಾರಲ್ಲ, ಅದನ್ನ ರಿಮೂವ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಸಾಕು, ಆ ಸ್ಟಿಕ್ಕರ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಆಮೇಲೆ ಅದನ್ನ ರಿಮೂವ್ ಮಾಡ್ಕೊಬಿಡ್ಬೋದು. ಹಾಗೆ ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಅಂದಾಗ ಆ ಕಡೆ ತಿರ್ಕೊಂಡ್ಬಿಡ್ತಾಳೆ. ಯಾಕೆ ಅಂದರೆ ಅವಳ ಹತ್ರನೇ ಕೇಳಿ ಯಾಕೆ ತಿರ್ಕೊತೀನಿ ಅಂತ ಅವಳೇ ಹೇಳ್ತಾಳೆ. ನನಗೆ ಒಂದು ಮಿಲ್ಕ್ ಪ್ಯಾನ್ ಎಲ್ಲ ಬೇಕಾಗಿತ್ತು, ಅಂದರೆ ಕಾಂಬೋ ತೊಗೋಬೇಕಾಗಿತ್ತು. ಟ್ರೈಪ್ಲೇಯಲ್ಲಿ ಸ್ಟೇನ್ಲೆಸ್ ಸ್ಟೀಲಲ್ಲಿ ಕುಕ್ವೇರ್ ಸೆಟ್ ನೋಡ್ತಾ ಇದ್ದೆ. ಆವಾಗ ನನಗೆ ಒಂದು ಕಡಾಯಿ ಮತ್ತು ಫ್ರೈ ಪ್ಯಾನ್ ಹಾಗೆ ಮತ್ತು ಟೀ ಮಿಲ್ಕ್ ಮತ್ತು ಸೂಪ್ ಕೀರೆಲ್ಲ ಮಾಡೋವಂಥ ಒಂದು ಸೆಟ್ ಕಾಂಬೋ ಸಿಕ್ತು ನನಗೆ. ಆ ಕಡೆ ಹಾಗೆ ಮಿಲ್ಕ್ ಬಾಯ್ಲ್ ಕೂಡ ಆಗ್ತಾ ಇತ್ತು. ಹಾಗೆ ಈ ಕಡೆ ಸೈಡ್ ಪಡ್ಡು ಮಾಡೋದಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಮಸಾಲ ಅಂತ ಫ್ರೈಯಿಂಗ್ ಪ್ಯಾನಲ್ಲಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಹಾಗೆ ಚೆನ್ನದಲ್ಲ ಸ್ವಲ್ಪ ನಾನು ನೆನೆಸಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೆ. ಹಾಗೆ ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡೋಕ್ಕೆ ಬಿಟ್ಟರೆ ಆಯಿತು, ರೆಡಿ ಆಗಿಬಿಡುತ್ತೆ. ತುಂಬ ಈವನಾಗಿ ಕುಕ್ ಆಗುತ್ತೆ, ತುಂಬ ಅಂದರೆ ತುಂಬ ಬೇಗನೆ ಆಗಿಬಿಡುತ್ತೆ ಫುಡ್ ಎಲ್ಲ. ಹಾಗೆ ಮಿಲ್ಕ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ನಾನು ಕಂಪೇರ್ ಮಾಡಿದ್ರೆ ಬೇಗನೆ ಹೀಟ್ ಆಗಿದೆ, ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ನನಗೆ ಇಷ್ಟ ಆಯಿತು ಮಿಲ್ಕ್ ಪ್ಯಾನ್. ಹಾಗೆ ಇದು ಕೂಡ ರೆಡಿ ಆಯಿತು ಮಸಾಲ. ಇನ್ನೇನಿದನ್ನ ನೆಕ್ಸ್ಟ್ ನಾವು ಇದು ಬ್ಯಾಟರ್ಗೆ ಮಿಕ್ಸ್ ಮಾಡಿಕೊಂಡ್ರೆ ಪಡ್ಡು ಹಾಕೋಕ್ಕೆ ರೆಡಿ ಇರುತ್ತೆ. ಕಾಸ್ಟ್ ಐರನ್ದು ಪಡ್ಡುದು ನೋಡ್ತಾ ಇದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. 9 ಪಿಟ್ಟಿದೆ ಇದು. ಸೊ ಒಂದೇ ಸರಿ 9 ಪಡ್ಡು ಹಾಕೊಂಡ್ಬಿಡ್ಬೋದು. ನಿಮ್ಗೆ ಇದು ಆಲ್ರೆಡಿ ಪ್ರೀ ಸೀಸನ್ಡ್ ಆಗಿ ಬಂದಿರುತ್ತೆ. ಇನ್ನೊಂದು ಸರಿ ವಾಶ್ ಮಾಡಿ ಮತ್ತೆ ಆಯಿಲ್ ಹಾಕಿ ಒಂದು ಸ್ವಲ್ಪ ಸೀಸನಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಯೂಸ್ ಮಾಡ್ತಾ ಒಂದು ಸ್ವಲ್ಪ ರಸ್ಟ್ ಹಿಡಿದಿರ್ತಾರ, ಡಲ್ಲಾಗಿ ಕಾಣ್ತಾ ಇತ್ತು ಅಂದರೆ ಮತ್ತೆ ಇನ್ನೊಂದು ಸರಿ ಸೀಸನಿಂಗ್ ಮಾಡಿಕೊಂಡ್ರೆ ಮತ್ತೆ ಮಸ್ತಾಗಿ ಕಾಣುತ್ತೆ, ಹೊಸದ ಥರನೇ ಕಾಣುತ್ತೆ. ಸೊ ಅದೆಲ್ಲ ಸೀಸನಿಂಗ್ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಇನ್ನೇನು ಮಸಾಲ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಬ್ಯಾಟರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಒಂದು ಸರಿ ಮತ್ತೆ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕಾಟನ್ ಬಟ್ಟೆನೋ ಅಥವಾ ಟಿಶ್ಯೂ ಇಂದ ನೀಟಾಗಿ ಒರೆಸ್ಕೊಂಡು ಆದ್ಮೇಲೆ ಮತ್ತೆ ಒಂದಷ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಜಾಸ್ತಿ ಆಯಿಲ್ ತೊಗೊಳ್ಳೋದಿಲ್ಲ, ಇದೊಂದು ತುಂಬ ಇಷ್ಟ ಆಗುತ್ತೆ ಕಾಸ್ಟ್ ಐರನ್ನಲ್ಲಿ. ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತೆ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಆಚೆ ಎಲ್ಲ ಫುಲ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಕರೆಕ್ಟಾಗಿ ಕುಕ್ ಆಗಿರುತ್ತೆ. ಸೊ ಆ ಥರ ಇದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಲಿಡ್ ಮುಚ್ಚಿಬಿಡ್ಬೋದು. ನನಗೆ ಹಳೆ ಪಡ್ಡುದ್ರಲ್ಲಿ ಲಿಡ್ ಕೂಡ ಕೊಟ್ಟಿರಲಿಲ್ಲ. ಅದೊಂದು ನನಗೆ ಸರ್ಕಸ್ ಮಾಡ್ತಿದ್ದೆ ಪ್ಲೇಟೆಲ್ಲ ಇಡೋದಕ್ಕೆ, ಆ ಥರ ತುಂಬ ಸ್ವಲ್ಪ ದೊಡ್ಡದಿತ್ತು. ಸೊ ಇವಾಗ ಪ್ರಾಪರಾಗಿ ಅದಕ್ಕೆ ಅಂತ ಒಂದು ಲಿಡ್ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಕುಕ್ ಆಗಿದೆ. ಈಯನ್ನ ಕೂಡ ಕೊಡೋಣ, ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಅವಳಿಗೆ ಫಸ್ಟ್ ಕೊಡ್ತಾ ಇದ್ದೀನಿ. ಹೇಗಿದೆ ಅಯ್ಯನ? ಚೆನ್ನಾಗಿದೆ. ಏನು ತಿಂತಾ ಇದೆಯಾ? ಪಡ್ಡು. ಸೊ ಈ ಥರ ಕ್ರಿಸ್ಪಿಯಾಗಿದ್ದರೆ ಏನೋ ಕೂಡ ಇಷ್ಟ ಆಗುತ್ತೆ. ಕಿರಣ್ ಕೂಡ ಇಷ್ಟ ಆಗುತ್ತೆ, ಅವ್ರಿಗೆ ಪಡ್ಡು ಅಂದರೆ ಯೂಶ್ವಲಿ ಇಷ್ಟಪಡೋದಿಲ್ಲ, ಬಟ್ ಈ ಥರ ಕ್ರಿಸ್ಪಿಯಾಗಿದ್ದರೆ ಅವ್ರಿಗೂ ಇಷ್ಟ ಆಯಿತು. ಸೊ ಇದು ಏನಂದರೆ ಜಾಸ್ತಿ ಆಯಿಲ್ ಕೂಡ ಬೇಕು ಅಂತ ಇಲ್ಲ, ಸ್ವಲ್ಪ ಆಯಿಲ್ ಹಾಕಿ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬಿಟ್ಕೊಬಿಡುತ್ತೆ, ಪಡ್ಡು ನೀಟಾಗಿ ತಿರ್ಕೊಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಪಡ್ಡು ಮತ್ತು ಚಟ್ನಿ ಮಾಡಿದ್ದೆ. ನಾನ್ ಸ್ಟಿಕ್ಕಿಂತ ಬೇಗನೆ ಕುಕ್ ಆಗಿಬಿಡುತ್ತೆ, 100% ಫುಡ್ ಸೇಫ್ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಕಾಸ್ಟ್ ಐರನ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಬೇರೆದು ಕಂಪೇರ್ ಮಾಡಿದ್ರೆ. ಸೊ ಹಾಗೆ ಬ್ರೇಕ್ಫಾಸ್ಟ್ ಆಯಿತು, ಬಾಕ್ಸಿಗೆ ಅಂತ ವಾಂಗಿಬಾತ್ ಮಾಡ್ತಾ ಇದ್ದೆ.
ಫಸ್ಟ್ ಆಯಿಲ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕಡಲೆ ಬೀಜ ಹಾಕಿದ್ದೀನಿ. ಮೇನ್ ಇದಕ್ಕೆ ಕಡಲೆ ಬೀಜ ತುಂಬ ಚೆನ್ನಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಎದ್ಬಿಡುತ್ತೆ, ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಸೊ ಕಿರಣ್ಗೆ ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಿದ್ದರೆ ಇಷ್ಟಪಡ್ತಾರೆ. ಸೊ ಅದನ್ನು ಕರೆಕ್ಟಾಗಿ ಹುರ್ಕೊಂಡು ಆದಮೇಲೆ ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ, ಆಚೆ ಇಟ್ಟರೆ ಸ್ವಲ್ಪ ಬೇಗ ಕಪ್ಪಾಗ್ಬಿಡುತ್ತೆ. ಸೊ ಅದನ್ನ ಒಂದು ಸ್ವಲ್ಪ ಕುಕ್ ಆದಮೇಲೆ ಇದನ್ನ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಾಗೇ ಲಿಡ್ ಓಪನ್ ಇಟ್ಟು ಫ್ರೈ ಮಾಡಿದೆ. ಅದಾದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ವರೆಗೂ ಫ್ರೈ ಮಾಡಿಕೊಂಡೆ. ಈ ಥರ ಒಂದು ಸಾಫ್ಟಾಗಿ ಬರಬೇಕು. ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಒಂದು ಸ್ವಲ್ಪ ಹಿಂಗು ಕೂಡ ಹಾಕಿದ್ದೀನಿ. ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಅರಿಶಿನ ಕೂಡ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕುಕ್ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಇದು ವಾಂಗಿಬಾತ್ ಪೌಡರ್ ಬರುತ್ತೆ, ಅದನ್ನ ನಾನು ರೆಡಿಮೇಡ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಮನೇಲಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂದಷ್ಟು ಸ್ವಲ್ಪ ಹಾಕಿ ಮತ್ತು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಈವನಾಗಿ ಕುಕ್ ಆಗ್ತಾ ಇದೆ ಮತ್ತು ಬೇಗ ಕೂಡ ಕುಕ್ ಆಗ್ತಾ ಇದೆ. ಈ ಥರ ಒಂದು ಒಳ್ಳೆ ಇನ್ನೂ ಜಾಸ್ತಿ ವೆರೈಟಿ ಈ ಥರ ಚೆನ್ನಾಗಿ ಕುಕ್ ಆಗೋದು, ಬೇಗ ಕುಕ್ ಆಗೋವಂಥ ಒಂದು ಪಾತ್ರೆಗಳಿದ್ಬಿಟ್ರೆ ಇನ್ನಷ್ಟು ವೆರೈಟೀಸ್ ಅಡುಗೆ ಟ್ರೈ ಮಾಡಬೇಕಂತ ಇಷ್ಟ ಆಗುತ್ತೆ. ಬೆಳಗ್ಗೆ ಎದ್ದು ಬಾಕ್ಸ್ ಮಾಡೋಕ್ಕೂ ಕೂಡ ಏನೋ ಒಂಥರ ಜೋಶ್ ಬರುತ್ತೆ. ಸೊ ನೋಡ್ಬೋದು ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ, ತುಂಬ ಚೆನ್ನಾಗಿ ಕುಕ್ ಆಗಿದೆ. ಒಂದಷ್ಟು ಸ್ವಲ್ಪ ಎತ್ತಿಡ್ಕೊತೀನಿ ಗೊಜ್ಜನ್ನ, ಇನ್ ಕೇಸ್ ಏನಾದರೂ ಬೇಕಂದ್ರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು ಅಂತ. ಸೊ ನೀವು ಏನಾದರೂ ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ಸ್ನ ನೋಡ್ತಾ ಇದ್ರೆ ಅವ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಸ್ಕ್ರೀನ್ ಮೇಲೆ ಬರ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ರೈಸ್ನ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಉದ್ರುದ್ರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್. ಕಿರಣ್ಗೆ ಬಾಕ್ಸ್ ಕೂಡ ರೆಡಿ ಆಯಿತು. ಸೊ ಇಯಾನ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಲು. ಹಾಗೆ ಅವಳಿಗೆ ಪ್ರೋಟೀನ್ ಶೇಕ್ ಬೇಕು ಅಂತ ಕೇಳ್ತಾ ಇದ್ಲು. ಸರಿ ಅವಾಗವಾಗ ಕೇಳ್ತಾಳೆ, ಅವಳು ನೆನಪಾಗಿದ ತಕ್ಷಣ ಕೇಳ್ಬಿಡ್ತಾಳೆ. ಅದೊಂದು ಖುಷಿ ಆಗುತ್ತೆ, ಕೇಳ್ತಾಳಲ್ಲ ಇಷ್ಟಪಟ್ಟು ಅಂತ. ಸೊ ಪ್ರೋಟೀನ್ ಶೇಕ್ ಮಾಡೋದು ಆಲ್ರೆಡಿ ನಿಮ್ಮ ಜೊತೆ ತುಂಬ ಸರಿ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಮತ್ತೆ ಶೇರ್ ಮಾಡಿಲ್ಲ. ಸೊ ಅದರಲ್ಲಿ ಏನಿಲ್ಲ, ಜಸ್ಟ್ ಒಂದು ಏಲಕ್ಕಿ ಬನಾನ ಬರುತ್ತಲ್ಲ, ಅದೊಂದು ಬನಾನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಚೆನ್ನ ಪೌಡ್ರ್ ಬರುತ್ತಲ್ಲ, ಅದು ಸ್ವಲ್ಪ ಮಿಲ್ಕು ಡೇಟ್ಸ್ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋದು ಅಷ್ಟೇ, ಸ್ವಲ್ಪ ವಾಟರ್ ಆ್ಯಡ್ ಮಾಡಿ. ಇಷ್ಟ ಆಗುತ್ತೆ ಅವಳಿಗೆ. ಸೊ ಹಾಗೆ ಕಿರಣ್ ಕೂಡ ಆಫೀಸಿಗೆ ರೆಡಿ ಆದರೆ ಇನ್ನೇನು ಓಡ್ತಾ ಇದ್ರು. ಹಾಗೆ ಏನ ನಾನು ಪ್ಲಾಂಟ್ಸಿಗೆ ನೀರು ಹಾಕ್ತೀನಿ ಅಂತ ಆಗ್ತಾ ಇದ್ಲು. ಪಪ್ಪ ಎಲ್ಲಿ ಹೋಗ್ತಿದಾರಿಯಾ? ಪಪ್ಪ ಇವಾಗ ಎಲ್ಲಿ ಹೋಗ್ತಿದ್ದಾರೆ? ಏನೋ ರೆಸಾರ್ಟ್ ಹೋಗ್ಬಿಟ್ಟು ರೆಸಾರ್ಟ್ ಯಾಕೆ ಹೋಗ್ತಾರೆ ಆಫೀಸ್ಗೆ? ಸರಿ, ಓಕೆ. ಅಲ್ಲಿ ಹೋಗಿ ಏನು ಮಾಡ್ಬಿಟ್ಟು ಬರಲಿ? ಅಲ್ಲಿ ಬಿಡಲ್ಲ, ಇಲ್ಲ ಅಂದ್ರೆ. ಸೊ ಇನ್ನು ಕಿರಣ್ ಕೂಡ ಆಫೀಸ್ಗೆ ಹೊರಟ್ರು. ಸೊ ಬೆಳಿಗ್ಗೆಯಿಂದ ನಂದು ಈ ಥರ ಇರುತ್ತೆ. ಫುಲ್ ಹೆಂಗಾಗಿರುತ್ತೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು, ಮತ್ತು ಏನಾಗೆ ತಿನ್ಸೋಕ್ಕೆ ಒಂದೊಂದ್ಸರಿ ಅವಳಾಗೆ ತಿಂತಾಳೆ, ಒಂದೊಂದ್ಸರಿ ತಿನ್ನೋದಿಲ್ಲ, ಅವಳಿಗೆ ತಿನ್ನಿಸ್ಬೇಕು, ಮತ್ತು ಬಾಕ್ಸ್ ರೆಡಿ ಮಾಡಬೇಕು. ನನಗೂ ಅಷ್ಟೊತ್ತಿಗೆ ಹಸುವಾಗ್ಬಿಡುತ್ತೆ, ನಾನು ತಿನ್ಕೋಬೇಕು. ಸೊ ಬ್ಯಾಕ್ ಟು ಬ್ಯಾಕ್ ಹಿಂಗಿರುತ್ತೆ. ಇದರಲ್ಲಿ ಶೂಟ್ ಮಾಡಬೇಕು ವಿಡಿಯೋ ಅಂದರೆ ಇನ್ನೊಂದಷ್ಟು ಎಕ್ಸ್ಟ್ರಾ 1 hour ಆಗಿಬಿಡುತ್ತೆ. ಎಲ್ಲ 1 hour ಆಗೋ ಕೆಲಸ ಎಕ್ಸ್ಟ್ರಾ ಇನ್ನೊಂದು ಅವರ್ ತೊಗೊಂಡ್ಬಿಡುತ್ತೆ, ಆ ಥರ ಆಗುತ್ತೆ. ಸೊ ಹಂಗೂ ಹಿಂಗೂ ಎಲ್ಲ ಆ್ಯಂಗಲ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಂಗೆ ಮಾಡಿ ಶೂಟ್ ಎಲ್ಲ ಮಾಡಿ ಅದು ಇವತ್ತು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಬೆಳಗ್ಗೆ ರೂಟೀನ್ ಯಾವ ಥರ ಇರುತ್ತೆ ಅಂತ ಬೆಳಗ್ಗೆ ಟೈಮಲ್ಲಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನೇನು ಕಿರಣ್ ಆಫೀಸ್ಗೆ ಹೋದರೆ ಇದೇ ಕೆಲಸ ನಮ್ಮದು. ಏನಾದರೂ ಈ ಥರ ಕಲರಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಟಾಯ್ಸ್ ಜೊತೆ ಆಟ ಆಡೋದು, ಏನೋ ಒಟ್ಟಿನಲ್ಲಿ ಆಟ ಆಡ್ಕೊಂಡಿರೋದು. ಸೊ ಇದು ಏನ ಮಾಡಿರೋದು ನೋಡಿ ಹೆಂಗಂದ್ರೆ ಹಂಗೆ ಕಿಜಾ ಆಗ್ಬಿಟ್ಟಿದ್ದಾಳೆ. ಸೊ ಅವ್ಳಿಗೆ ಹೇಳ್ತೀನಿ ಈ ಥರ ಎಲ್ಲ ಮಾಡಬೇಕಂತ ಇವಾಗ ಅರ್ಥ ಮಾಡಿಕೊಂಡು ನೀಟಾಗಿ ಅವಳಿಗೆ ನಾನು ಮಾಡಿ ತೋರಿಸಿದ್ದೀನಿ ಈ ಥರ ಅಂತ. ಸೊ ಅದು ನಾನು ಕಲರಿಂಗ್ ಮಾಡೋಕ್ಕೆ ಒಂದು 3 to 4 days ಆಗಿದೆ. ಆ ಥರ ಅವಾಗವಾಗ ಟೈಮ್ ಸಿಕ್ಕಾಗೆಲ್ಲ ಅವಳ ಜೊತೆ ಮಾಡ್ಕೊಂಡು ಕುತ್ಕೊಂಡಿರೋದು. ಸೊ ಅವಳಿಗೆ ಅರ್ಥ ಮಾಡಿಕೊಂಡು ಇವಾಗ ಮಾಡ್ತಾ ಇದ್ದಾಳೆ, ಪರವಾಗಿಲ್ಲ. ನಡಿ ಸ್ನಾನ ಮಾಡಿಸ್ತೀನಿ. ಮಾಡ್ಬೇಕಿಯಾ? ಯಾಕೆ ಸ್ನಾನ ಅಂದ್ರೆ ಹಂಗೆ ಆಡ್ತೀಯ? ಹಾಂ ಮಾಡಿಸ್ಲಾ? ಗಬ್ಬು
ಮನೇಲಿ ಮಕ್ಳಿದಾರಂದ್ರೆ ನೀವು ಒಂದು ಸರಿ ಅಲ್ಲ 2 ಸರಿ ಅಲ್ಲ 2 ಸರಿ ಗುಡಿಸಿದ್ರು ಕಸ ಮಾಡ್ತಾನೆ ಇರ್ತಾರೆ. ಏನಂತೂ ಇವಾಗ ಒಂದು ಅಭ್ಯಾಸ ಕಲ್ತ್ಬಿಟ್ಟಿದ್ದಾಳೆ. ಏನಾದರೂ ಒಂದು ಪೇಪರ್, ನ್ಯೂಸ್ ಪೇಪರ್ ಅಥವಾ ಬುಕ್ ಏನಾದರೂ ಸಿಕ್ಕಿದ್ರೆ ಮತ್ತೆ ಏನಾದರೂ ಪಾರ್ಸೆಲ್ ಬಂದಾಗ ಅದ್ರ ಮೇಲೆ ಸ್ಟಿಕರ್ಸ್ ಎಲ್ಲ ಇರುತ್ತಲ್ವ, ಗಮ್ ಇರೋದು, ಅದು ಕಿತ್ತಿ ಎಲ್ಲ ಕಡೆ ಅಂಟಿಸೋದು, ಎಸೆಯೋದು, ಆ ಥರನೇ ಮಾಡ್ತಾ ಇರ್ತಾಳೆ. ಅದು ಬೇರೆ ಒಂದು 2-3 ಡೇಸಿಂದ ಮೇಡ್ ಬರ್ತಾ ಇಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಜಾಸ್ತಿ ಆಗ್ಬಿಡ್ತಾ ಇದೆ ಕಸ ಎಲ್ಲ. ಸೊ ಅದಕ್ಕೆ ನಾನು ಒಂದ್ಸರಿ ಗೂಡಿಸ್ಕೊಂಡೆ. ಅದಾದಮೇಲೆ ಎಲ್ಲೆಲ್ಲಿ ಕಸ ಮಾಡಿರ್ತಾಳೋ ಆ ಏರಿಯಾ ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ಆ ಏರಿಯಾ ಮಾತ್ರ ಕ್ಲೀನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಇಲ್ಲಿ ನೋಡಿ ಏನೇನೋ ಮಿಕ್ಸರ್ ಬೇಕು ಅಂತ ಹೇಳ್ತಾ ಇದ್ಲು, ಕೊಟ್ಟಿದ್ದೆ. ಬಟ್ಲಲ್ಲಿ ಹಾಕ್ಕೊಂಬಂದು ಎಲ್ಲ ಕಡೆ ಚೆಲ್ಲಿದ್ದಾಳೆ ಫುಲ್. ನನಗಂತೂ ಏನು ಮಾಡೋದು ಗೊತ್ತಾಗಲ್ಲ. ಎಲ್ಲೆಲ್ಲೆಲ್ಲ ಸೋಫಾ ಕೆಳಗಡೆ, ಸೋಫಾ ಒಳಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಒಂದೊಂದ್ಸರಿ. ಸೊ ಇದಿರೋದಕ್ಕೆ ತುಂಬ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳ್ತಾ ಇದ್ರೆ ಇದ್ರ ಡೀಟೇಲ್ಸ್ ಎಲ್ಲ ಹೇಳಿ ಅಂತೆಲ್ಲ. ಚೆನ್ನಾಗಿದೆ, ಕಸ ಗುಡ್ಸೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಇನ್ ಕೇಸ್ ಬೇಕಿದ್ರೆ ಚೆಕ್ ಮಾಡಿ. ಸೊ ಹಾಗೆ ಯಾನಾಗೆ ಸ್ನಾನ ಕೂಡ ಮಾಡಿಸ್ಕೊಂಬಂದೆ. ಇವಾಗ ಆರಾಮಾಗಿ ಸ್ನಾನ ಮಾಡ್ತಾಳೆ. ಚಂದ ಹೇಳಿದ ಮಾತೆಲ್ಲ ಕೇಳ್ತಾಳೆ. ಇನ್ನು ತಲೆ ಕೂದಲಿಲ್ಲ ಅಲ್ವಾ, ಸೊ ಅಷ್ಟೊಂದು ತಲೆ ಸ್ನಾನ ಮಾಡಿಸ್ಬೇಕು ಆ ಥರ ಅಂದಾಗ ಕೆಲಸ ಕಮ್ಮಿನೇ ಅಂತಲೇ ಹೇಳ್ಬೋದು. ತಲೆ ಒರೆಸ್ಬೇಕು, ಎಣ್ಣೆ ಹಚ್ಚೋಕ್ಕೆ ಆಗಲಿ ಎಲ್ಲದಕ್ಕೂ ಕಷ್ಟ ಆಗ್ತಾಯಿತ್ತು, ಹಿಡ್ದು ಎಳ್ಕೊಂಡು ಮಾಡೋದು. ಸೊ ಇವಾಗ ಆರಾಮಾಗಿ ಮಾಡ್ಕೊಬಿಡ್ಬೋದು. ಸೊ ಹಾಗೆ ಅವಳಿಗೆ ಸ್ನಾನ ಆಯಿತು, ಹಾಗೆ ಊಟ ಕೂಡ ಮಾಡಿಸ್ದೆ, ವಾಂಗಿಬಾತ್ ಮಾಡಿದ್ನಲ್ವ. ಸೊ ತಿಂದಿದ ತಕ್ಷಣ ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮತ್ತೆ ಎದ್ಬಿಟ್ಟು ಬಂದಳು. ಒಂದು 45 ಮಿನಿಟ್ಸ್ ಹಂಗೆ ಮಲ್ಕೊಂಡಿದ್ಲು. ಏನು ಸ್ಟೆಪ್ ಮಾಡ್ತಾ ಇದೀಯಾ? ಮಲಗಿದ್ಲು 3 ಗಂಟೆಗೆ, 4 ಗಂಟೆಗೆ ಎದ್ದಿದ್ದಾಳೆ. ಇಲ್ಲಿ ಎದ್ದು ಈ ಥರ ಡ್ಯಾನ್ಸ್ಗಳು ಆಡ್ತಾರಲ್ಲ ಅವತಾರ. ಸೊ ಏನೇನೆಲ್ಲ ತೊಗೊಂಬಂದಿದೆ ಎಲ್ಲ ಎತ್ತಿಟ್ಕೊಂಡೆ. ಸೊ ಇದು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡೆ. ಹಾಂ, ಯಾವುದು ಸಾಂಗ್ ಹೇಳ್ತಿದ್ದಲ್ಲ ಅದು ಹಾಡೇಳು. ಯಾವ್ದಾದ್ರು ಅವಾಗಲೇ ಹೇಳ್ತಾ ಇದ್ದಲ್ಲ ನೀನು. ಹಾಂ, ಅದಲ್ಲಮ್ಮ, ಸಾಂಗ್ ಹೇಳ್ತಾ ಇದ್ದಲ್ಲ, ಕಾಣದಂತೆ ಹೇಳು. ಹಾಂ, ಆಮೇಲೆ ಕಾಣದಂತೆ. ಹೋಯ್ತು. ಕುಕ್ಕಿ ನೀನು ಕಂಗೆ ಐಚಾರು ಕುದಿರ್ಸಿದ್ಯಾ? ಸೊ ಎಲ್ಲ ಕ್ಲೀನ್ ಆಯಿತು. ಕಿಚನ್ ಎಲ್ಲ ಮಲ್ಗಿ ಅವಳು ಎದ್ಲು ಕೂಡ. ಇಷ್ಟು ಗೊಜ್ಜು ಎತ್ತಿಟ್ಕೊಂಡಿದ್ನಲ್ಲ, ಸ್ವಲ್ಪ ಇಷ್ಟು ಮಿಕ್ಕಿದೆ. ರೈಸ್ ಕೂಡ ಇದ್ರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟೆ, ಸ್ವಲ್ಪ ಮಿಕ್ಕಿತ್ತು. ಏನೋ ಇನ್ ಕೇಸ್ ಅವಳು ಖಾರ ಆಗಿದ್ರೆ ವಾಂಗಿಬಾತ್ ಅಂದ್ಬಿಟ್ಟು ಅವಳಿಗೆ ಸಪ್ರೇಟಾಗಿ ಇಷ್ಟು ಮಾಡಿದ್ದೀನಿ. ಹಾಗೆ ಮಾವಿನ ಹಣ್ಣು ತಿನ್ನೋಕ್ಕೆ ಮುಂಚೆ ಒಂದು ಸ್ವಲ್ಪ ನೀರಲ್ಲಿಟ್ಟರೆ ಬೆಟರ್ ಅಲ್ವಾ, ಹೀಟ್ ಅಷ್ಟೊಂದು ಆಗಲ್ಲ ಅಂತ. ಎಷ್ಟೊತ್ತಾಯಿತು ನೆನ್ಸಿಟ್ಟಿದ್ದೀನಿ, ಇದರಲ್ಲೇ ತಿನ್ಬೇಕಿನ್ನ. ಅಯ್ಯೋ, ಟಾಯ್ಸ್ ಎಲ್ಲ ಎತ್ತಿಡಮ್ಮ, ಹಾಕು ಎಲ್ಲ ಬಾಕ್ಸ್ಗೆ. ಹಾಂ, ಕುಕ್ಕಿಗೆ ತಿನ್ನಿಸ್ತಾ ಇದೆಯಾ? ಸರಿ, ನೀ ತಿನ್ಕೋ ಫಸ್ಟು. ಸರಿ ಬಾ, ನೀರು ಕುಡ್ಕೊಮ್ಮ ಸ್ವಲ್ಪ. ಕಿರಣಿಗೆ ಲಂಚ್ ಬ್ಯಾಗಿಗೆ ಅಂತ ಒಂದು ಬಾಟ್ಲು ತೊಗೊಂಬಂದಿದ್ದೆ, ಚಿಕ್ಕ ಚೆನ್ನಾಗಿತ್ತು. ಅದು ಸಿರಿ ಬ್ಯಾಗಲ್ಲಿ ಹೋಗ್ಬಿಟ್ಟಿದೆ. ಹುಡುಕ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ. ಆಮೇಲೆ ಅವ್ಳು ಫೋಟೋ ಕಳಿಸಿ ನನ್ನ ಬ್ಯಾಗಲ್ಲಿ ಬಂದುಬಿಟ್ಟಿದೆ ಅಂತ ಹೇಳುತ್ತೆ. ಅಲ್ಲ ಅದು ಕ್ಯಾಪು ನೋಡಿ, ಏನಾದರೂ ಒಂದು ಮಾಡ್ತೀನಿ. ಎಲ್ಲೋಯ್ತಮ್ಮು? ಇಲ್ಲೆಲ್ಲೋ ಬಿತ್ತಲ್ಲ ಕ್ಯಾಪ್. ಎಲ್ಲೇ ಇದು ತೊಟ್ಲು ಹಾಕೋಣ ಅಂತ ಕಿರಣ್ ಎತ್ತಿ ಇಟ್ರಂತೆ. ಲ್ಯಾಡರ್ ಎಲ್ಲ ತಗೊಂಬಂದು ಇದ್ರದ್ದು ಸ್ಪ್ರಿಂಗ್ ಕಾಣ್ತಾ ಇಲ್ಲ. ಅದ್ರ ಸ್ಪ್ರಿಂಗ್ ನೋಡಿದ್ಯಾ? ಚೈನ್ ಬರುತ್ತಲ್ಲ ಅಷ್ಟು ದೊಡ್ಡದು, ಸಿಗ್ತಾನೆ ಇಲ್ಲ. ಇದು ನೋಡ್ರಿ, ಬೆಳ್ಳುಳ್ಳಿ ತಂದಿಟ್ಟವಳೆ ಕುಕ್ಕಿಗೆ ತಿನ್ನಕ್ಕೆ. ಕುಕ್ಕಿ ಬೆಳ್ಳುಳ್ಳಿ ತಿನ್ನುತ್ತಾ? ನೀ ತಿನ್ನು. ಹೌದಾ, ಅದಕ್ಕೆ ಸಿಗಾಕೊಳ್ಳಲ್ವಾ? ಸೊ ಇವಾಗ ಅವಳಿಗೆ ಒಂದು ಹಣ್ಣು ತಿನ್ಸಿದೆ, ಸಪೋಟ ಹಣ್ಣು ಬೇಕು ಅಂತ ಹೇಳ್ತಾ ಇದ್ದು. ತಿನ್ಸಿದ್ದೀನಿ, ಟೀ ಮಾಡೋಣ ಅಂತ ಬಂದಿದ್ದೀನಿ. ಕೆನೆ ನೋಡಿ ಆಲ್ಮೋಸ್ಟ್ ಇಷ್ಟು ಕಲೆಕ್ಟ್ ಆಗಿದೆ. ಇನ್ನೇನು ಸ್ವಲ್ಪ ಆದಮೇಲೆ ಮಾಡಬೇಕು ತುಪ್ಪನ.
ಯಾಕೆ ಇಟ್ಟಿದ್ದೀನಿ? ಹೋಗ್ಬೇಕಂತ. ಮಿಮಿ ಕಿಟಾನು ಹೋಗ್ಬೇಕಂತನಾ? ಕರೆಕ್ಟ್. ಎಷ್ಟು ಮಾತಾಡ್ತೀಯ? ಅಯ್ಯೋ ಎಲ್ಲಿಗೆ ದಿನ ಹೋಗ್ಬಾರ್ದು ಈಗ. ದಿನ ಹೋಗ್ಬಾರ್ದು ಅಂತ ಹೇಳಿಲ್ಲ. ಏನ್ ಮಾಡ್ತೀಯ ಹೋಗಿ? ಇಲ್ಲೇ ಆಟೋಣ ಮಕ್ಳೇ ಇದೆ, ತಗೊಂಬರ್ಲ ಆಟೋಣ. ಇದೆಪ್ಪ, ಇಲ್ಲಿ ಇಲ್ಲೂ ಇದೆ ಕ್ಲೇ. ಆಯ್ತಾ? ಎಲ್ಲಿದೆ? ಸೊ ಕ್ಲೇ ಆಡ್ಬೇಕಂತ ಏನಾಗೆ ಅದಕ್ಕೆ ಆಡ್ತಾ ಇದ್ದಾಳೆ. ಇದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ತರಿಸಿದ್ದೆ ಪೇಜಿಂದ. ತುಂಬ ಚೆನ್ನಾಗಿದೆ, ಕ್ಲೇ ಟಾಟ್ಸ್ ಅಂತ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಅಲ್ಲ ಅಯ್ಯೋ ಆಟಾಡ್ ಫಸ್ಟ್. ಅದೇ ಎಲಿಫೆಂಟ್ ಅಲ್ವಾ ಅದು? ಇಷ್ಟು ಶೇಪ್ ಕಟ್ಟರ್ ಇದೆ ನೋಡು, ಎಷ್ಟೊಂದಿದೆ. ಯಾವ್ಯಾವ್ದು ಹೇಳಮ್ಮು ಶೇಪ್ ಕಟ್ಟರ್? ನಂಗೆ ಗೊತ್ತಿಲ್ಲ. ಹಾರ್ಟ್ ಎಲ್ಲಿದೆ? ಮತ್ತೇನಿದೆ ಅದರಲ್ಲಿ? ಕ್ಯಾಟ್ ಎಲ್ಲಿದೆ? ಕರೆಕ್ಟ್. ಫಿಶ್, ಬರ್ಡ್, ಎಲಿಫೆಂಟ್. ಎಲಿಫೆಂಟ್ ಯಾವುದು? ಪಿಂಕ್ ಕಲರ್. ಕರೆಕ್ಟ್. ರ್ಯಾಬಿಟ್. ಇದೇನಿದು? ನನಗೆ ಗೊತ್ತಾಗಿಲ್ಲ. ಇದು ಎಂತ ಇದು? ಅದು ಗೋಡೆ. ಇದು ಅದು ಗೋಡೆ ಮಮ್ಮಿ. ಏನೋ ಒಂದು ಡಿಸೈನ್. ಸರಿ, ಆಟ ಆಡು. ಟೀ ತಗೊಂಡ್ಬರ್ತೀನಿ. ನಿನ್ನ ಅಂಟ್ಕೊಂಡು ನಿನ್ನ ಮೇಲೆ ಕುತ್ಕೊಂಡ್ಬಿಡ್ಲಾ? ನಿನ್ನ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ. ಟೀಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಏನಾಯ್ತಂದ್ರೆ, ಒಂದು ವಾರದಿಂದ ನಾವು ಟ್ರಿಪ್ ಹೋಗಿ ಬಂದ್ವಲ್ಲ ಗೋವಾಗೆ. ಸೊ ಹೋಗಿ ಬಂದಮೇಲೆ ನಮ್ಮ ಮನೆಗೆ ಮೇಡ್ ಬರ್ತಾ ಇದ್ರಲ್ಲ, ಅವ್ರು ತುಂಬ ಅಂದರೆ ತುಂಬ ನನ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ರು. 3 months ಆಯ್ತು ಅವ್ರು ಬರೋದಕ್ಕೆ. ತುಂಬ ಅಂದರೆ ತುಂಬ ಜೆನ್ಯೂನ್ ಆಗಿದ್ರು. ಅಂದರೆ ಗೊತ್ತಾಗುತ್ತಲ್ಲ ನೋಡಿದ್ರೆ ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ. ಇಬ್ಬರಿಗೂ ಅಡ್ಜಸ್ಟ್ ಆಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಅವ್ರು ಆ್ಯಕ್ಚುಲಿ ನೇಪಾಳಿ ಅವ್ರದ್ದು. ಸಡನ್ ಆಗಿ ಏನಾಯ್ತು, ನಾವು ಅಲ್ಲಿಂದ ಬರೋಷ್ಟಕ್ಕೆ ಅವ್ರು ಹೇಳಿದ್ರು ನಾನು ನೇಪಾಲ್ಗೆ ಹೋಗ್ತಿದ್ದೀನಿ ಅಂತ ಮುಂಚೆನೆ. ಸೊ ರಿಟರ್ನ್ ಬರೋಷ್ಗೆ ಅವ್ರು ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಸೊ ನೆಕ್ಸ್ಟ್ ಮತ್ತೆ ಬರಂಗಿಲ್ಲ ಅಂತೆ, ಗೊತ್ತಿಲ್ಲ. ಬಂದರೆ ಚೆನ್ನಾಗಿರುತ್ತೆ, ಬಟ್ ಅವರು ಅಲ್ಲೇ ಫ್ಯಾಮಿಲಿ ಇರೋದಲ್ವ, ಏನು ಮಾಡೋಕ್ಕಾಗಲ್ಲ. ಸೊ ಅವ್ರು ಹೋಗಿದ್ದಾರೆ. ನಾ 1 ದಿನ 2 ದಿನ ಯಾರು ಬರಲಿಲ್ಲ. ನಾನು ಅದೇ ನಾನೇ ಮಾಡ್ಕೊಂಡೆ ಎಲ್ಲ ಕೆಲಸ, ಎಲ್ಲ ಪಾತ್ರೆದಂತೂ ಎಲ್ಲ ಡಿಶ್ ವಾಷರ್ ಇದೆ. ಅದೊಂದು ಟೆನ್ಷನ್ ಇಲ್ಲ ಡಿಶ್ ವಾಷರ್ ಒಂದು ಇರೋದಕ್ಕೆ ಎಮರ್ಜೆನ್ಸಿಗೆ. ಸೊ ಅದೆಲ್ಲ ಲೋಡ್ ಮಾಡ್ಕೊಂಡೆಲ್ಲ ನಾನೇ ಕೆಲಸ ಮಾಡ್ಕೊತಿದ್ದೆ. ಓಕೆ ಹೋಗ್ಲಿ ಬಿಡು, ನಾನೇ ಮಾಡ್ಕೊಂಡು ಸ್ಲೋಗಿ ಹೋಗೋಣ, ಎಷ್ಟಾಗುತ್ತೆ ಅಷ್ಟು ಅಂದ್ಕೊಂಡೆ. ಆಮೇಲೆ ಇನ್ನೊಬ್ರನ್ನ ಕರ್ಕೊಂಬಂದ್ರು. ಅವರೇ ಮೊದಲು ವರ್ಕ್ ಮಾಡ್ತಿದ್ರಲ್ಲ, ಅವರು ಕರ್ಕೊಂಬಂದಿದ್ದು, ಅವ್ರು ಗೊತ್ತಿರೋರೆ. ಸೊ ಅವರು ನೇಪಾಳಿ ಅವರೇ. ಅವ್ರು ಬಂದಿದ್ರು ಫಸ್ಟ್ ಡೇ. ಅಂದರೆ ಅವರು ಫುಲ್ ಮಾಡಿದ್ರು, ಸ್ಲೋ ಆಗೆಲ್ಲ ಮಾಡ್ತಿದ್ರು, ಎಲ್ಲ ಹೇಳ್ಕೊಟ್ಟು ಎಲ್ಲ ಮಾಡಿದ್ರು. ನಂಗೆ ಡೌಟ್ ಇತ್ತು, ಅವ್ರು ನೆಕ್ಸ್ಟ್ ಡೇ ಬರಲ್ಲ ಅಂತಾನೆ ಡೌಟ್ ಇತ್ತು. ನೆಕ್ಸ್ಟ್ ಡೇನೇ ಬರಲೇ ಇಲ್ಲ ಅವರು. ಸರಿ ಬಂದಿಲ್ಲಲ್ಲ ಬಿಡು ಅನ್ಕೊಂಡು ಸುಮ್ಮನೆ ಅದೇ. ಇವತ್ತು ಮತ್ತೆ ಬೆಳಗ್ಗೆ ಬಂದ್ಬಿಟ್ಟಿದ್ರು. ಓಕೆ ಹೆಂಗೋ ಮಾಡಿದ್ದಾರೆ. ಏನಂದರೆ ನನಗೆ ಬಂದರೆ ಕರೆಕ್ಟಾಗಿ ಬರ್ಬೇಕು, ಬರಲ್ಲ ಅಂದರೆ ಮುಂಚೆನೇ ಹೇಳ್ಬಿಡ್ಬೇಕು. ಇಲ್ಲ ಅಂದರೆ ಎಲ್ಲ ಕೆಲಸ ಪೆಂಡಿಂಗ್ ಇರುತ್ತೆ, ಒಂದೇ ಸರಿ ಮಾಡಬೇಕಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಓಕೆ ಇವಾಗ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ಇವ್ರದ್ದು ಮೋಸ್ಟ್ಲಿ ಡೌಟೇ ನನಗೂ ಮಾಡೋದು ನೋಡಿದ್ರೆ.
ನೋಡೋಣ ಹೇಗೆ ಬರುತ್ತೆ ಹಂಗೆ ಹೋಗೋದು ಲೈಫ್ ಅಷ್ಟೇ. ಬಂದರೆ ಓಕೆ, ಇಲ್ಲಾಂದರೆ ಎಲ್ಲ ನಮ್ಮ ಕೆಲಸ ತಾನೇ, ನಮ್ಮ ಮನೆ ಕೆಲಸ ನಾವೇ ಮಾಡಬೇಕು. ಸೊ ಹೆಂಗೆ ಬರುತ್ತೆ ಹೆಂಗೆ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಸಾಯಂಕಾಲಕ್ಕೆ ಟೀ ಮಾಡಿದೆ. ಟೀ ಜೊತೆ ಓಟ್ಸ್ ಬಿಸ್ಕೆಟ್ ತುಂಬ ಚೆನ್ನಾಗಿರುತ್ತೆ. ಇದು ನನಗೆ ಇಷ್ಟ ಆಗುತ್ತೆ. ಯೂನಿಬಿಕ್ದೊಂದು ಓಟ್ಸ್ ಬರುತ್ತೆ. ನಾನು ನೋಡ್ತಾ ಇದ್ರೆ ನನಗೆ ಪ್ರೆಗ್ನೆನ್ಸಿ ನೆನಪಾಗುತ್ತೆ. ಯಾವಾಗ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದೆ ಇದನ್ನು. ಸೊ ಹಾಗೆ ಸ್ವಲ್ಪ ತಿಂದಾದ್ಮೇಲೆ ಏನಾಗಿ ಟೆರೆಸ್ ಮೇಲೆ ಕರ್ಕೊಂಬಂದೆ. ತುಂಬ ಚೆನ್ನಾಗಿತ್ತು ವೆದರ್ ಆಚೆ ನೋಡೋದಕ್ಕೆ. ಸರಿ ಹೋಗೋಣ ಅಂತ ಇದ್ಲು ಇವಳು ಕೂಡ. ಸರಿ ಅಂತ ಬಂದಿದ್ದೀವಿ. ಬೈ ಕಡೆ ಬಾ. ಟೆರೆಸ್ ಮೇಲೆ ಕರ್ಕೊಂಬಂದರೆ ಹೋಗೋಣ ಅಂತಿರ್ತಾಳೆ. ಕರ್ಕೊಂಡು ಹೋಗು ಅಂತ ಕರ್ಕೊಂಬಂದರೆ ಅಲ್ಲಿ ಯಾರಾದರೂ ಸ್ವಲ್ಪ ಜನ ನೋಡ್ಬಿಟ್ರೆ ಬಂದ್ಬಿಟ್ರೆ ಹತ್ರ ಮಾತಾಡ್ಸೋಕೆ ಬಂದ್ರೆ ಅಂತೂ ಕಚ್ಕೊಂಡ್ಬಿಡ್ತಾಳೆ. ಬೇಡ ಕೆಳಗೆ ಹೋಗೋಣ ಅಂತ. ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊತಾಳೆ ಅಷ್ಟೇ. ಇಲ್ಲ ಅದು ಬಿಟ್ಟರೆ ಅಡ್ಜಸ್ಟ್ ಆದರೆ ಅವ್ರ ಜೊತೆನೇ ಆಟ ಆಡ್ಕೊಂಡಿರ್ತಾಳೆ, ಅವ್ರು ಬಿಟ್ಟಿರೋದಿಲ್ಲ ಆ ಥರ. ಅಷ್ಟೇ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಇನ್ನು ಒಳ್ಳೆ ವಿಡಿಯೋಸ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಯ್ ಮಾಡು. ಬ್ಯುಸಿ ಆಗ್ಬಿಟ್ಟಿದ್ದಾಳೆ. ಬಾಯ್ ಮಾಡಮ್ಮು.